ನಮಸ್ಕಾರ. ಇವತ್ತಿನ ವಿಷಯ ಏನು ಗೊತ್ತಾ? ನಮ್ಮ ಆಲೋಚನೆಗಳು, ಯೋಚನೆಗಳು ನಮ್ಮ ಜೀವನವನ್ನು, ನಮ್ಮ ಹೆಲ್ತು, ವೆಲ್ತು, ಲೈಫ್ ಸ್ಟೈಲು ಎಲ್ಲದನ್ನು ಹೇಗೆ ಇಂಪ್ಯಾಕ್ಟ್ ಮಾಡುತ್ತೆ ಅಂತ. ಯೂಶ್ವಲಿ ನಾವು ಒಂದು ಎಕ್ಸಾಂಪಲಲ್ಲೇ ಡಿಸ್ಕಷನ್ ಮಾಡ್ತೀವಿ ಅಲ್ವಾ? ಸೊ ಇವತ್ತು ಒಂದು ಎಕ್ಸಾಂಪಲ್ ನೋಡೋಣ. ತುಂಬ ಬೇಕಾದವರು, ತುಂಬ ಹತ್ತಿರದವರು ನನಗೆ, ಅವ್ರಿಗೆ ಶುಗರ್ ಸ್ವಲ್ಪ ಜಾಸ್ತಿ ಇದೆ. ಲಾಸ್ಟ್ ಟೈಮ್ ಹೋದಾಗ ನಾನು ಏನು ಮಾಡಿದೆ, ಯೂಶ್ವಲಿ ನಾನು ಸಜೆಷನ್ಸ್ ಕೊಡಲ್ಲ, ಯಾಕಂದರೆ ನಮ್ಮ ಮಾತಿಗೆ ಎಲ್ಲಿ ವ್ಯಾಲ್ಯೂ ಇರಲ್ವೋ ಅಲ್ಲಿ ನಮ್ಮ ಮಾತನ್ನು ಹೇಳಿ ಹಾಳಾಗಬಾರ್ದು, ವೇಸ್ಟ್ ಆಗಬಾರ್ದು ಅಲ್ವಾ? ಬಟ್ ಸ್ಟಿಲ್ ತೊಡ್ಕೊಳಕ್ಕಾಗಲಿಲ್ಲ, ಯಾಕಂದರೆ ತುಂಬ ಹತ್ತಿರದವರು. ಅದಕ್ಕೆ ಹೇಳಿಬಿಟ್ಟೆ, ಏನಂದರೆ ನಮ್ಮ ಆಹಾರ ಒಂದೇ ಅಲ್ಲ, ನಮ್ಮ ಯೋಚನೆ ಕೂಡ ನಮ್ಮ ಆರೋಗ್ಯವನ್ನು ಡಿಟರ್ಮೈನ್ ಮಾಡುತ್ತೆ ಅಂತ. ಅವ್ರಿಗೆ ಆರೋಗ್ಯ ಅಲ್ವಾ, ಎಲ್ಲ ರೀತಿಯಲ್ಲೂ ನಮ್ಮ ಇಡೀ ಜೀವನವನ್ನು ಎಲ್ಲ ವಿಷಯದಲ್ಲೂ ಡಿಟರ್ಮೈನ್ ಮಾಡುತ್ತೆ. ಹೇಗೆ ಅಂತ ನೋಡೋಣ. ಓಕೆ, ಇವಾಗ ಅವ್ರಿಗೆ ಶುಗರು ಸ್ವಲ್ಪ ಜಾಸ್ತಿ ಇತ್ತು. ಅದಕ್ಕೆ ಅವ್ರು ಏನು ಮಾಡ್ತಾರೆ ಗೊತ್ತಾ? ಎಲ್ಲ ಕೆಲಸವನ್ನು ಮಾಡ್ತಾರೆ, ತುಂಬ ಸ್ಟ್ರಿಕ್ಟಾಗಿ ಫುಡ್ಡನ್ನು ಮೇಂಟೈನ್ ಮಾಡ್ತಾರೆ, ನನಗೆ ಗೊತ್ತು. ಎಷ್ಟು ಸ್ಟ್ರಿಕ್ಟ್ ಅಂದರೆ ಓವರ್ ಸ್ಟ್ರಿಕ್ಟಾಗಿ ಮಾಡ್ತಾರೆ, ಅದು ನನಗೆ ಗೊತ್ತು. ಆದರೆ ವಿಷಯ ಏನಂದರೆ, ಇಡೀ ದಿವಸ ಹೋಲ್ ಡೇ ಫೋನಲ್ಲಿ ಒಂದೇ ವಿಷಯ ನೋಡೋದು. ಏನು ಹೇಳಿ? ಹೈ ಶುಗರನ್ನು ಕಂಟ್ರೋಲ್ ಮಾಡೋದಕ್ಕೆ ಏನು ಮಾಡಬೇಕು ಅಂತ ನೋಡ್ತಾರೆ. ಒಂದೇ ಸಮನೆ ಕಂಟಿನ್ಯೂಸ್ ಆಗಿ ಅದೇ ಕೆಲಸ, ಅದೇ ಯೋಚನೆ, ಬರೀ ಅದೇ ಯೋಚನೆ, ತಿರ್ಗಾ ಮುರ್ಗ ಅದೇ ಯೋಚನೆ. ಆಯಿತಾ? ಈಗ ಹೇಳಿ, ಅವ್ರಿಗೆ ಏನು ಬೇಕಾಗಿದೆ? ಶುಗರ್ ಕಡಿಮೆ ಆಗಬೇಕು. ಶುಗರ್ ಕಡಿಮೆ ಆಗಬೇಕು ಅಂತಾದರೆ ಯೋಚನೆ ಏನು ಮಾಡಬೇಕಿತ್ತು ಹೇಳಿ? ಶುಗರ್ ಕಡಿಮೆ ಆದಮೇಲೆ ಏನು ಮಾಡಬೇಕು ಅಂತ ಈಗ ಹೇಳಬೇಕಿತ್ತು. ಅಂದರೆ ಹೆಲ್ತ್ ಸರಿ ಆದಮೇಲೆ ಏನು ಗುಡ್ಡ ಹತ್ತಬೇಕಾ, ವಾಕಿಂಗ್ ಮಾಡಬೇಕಾ, ಎಕ್ಸಸೈಸ್ ಮಾಡಬೇಕಾ, ಸ್ವೀಟ್ ತಿನ್ನಬೇಕಾ, ಐಸ್ ಕ್ರೀಮ್ ತಿನ್ನಬೇಕಾ ಅಂತ ಯೋಚನೆ ಮಾಡಬೇಕಲ್ವ? ಅದನ್ನು ಬಿಟ್ಬಿಟ್ಟು ಶುಗರ್ ಜಾಸ್ತಿ ಇದೆ ಅಂತ ನೀವು ಸರ್ಕಲ್ ಹಾಕಿದರೆ ಆಟೋಮೆಟಿಕಲಿ ನಮ್ಮ ಬಾಡಿ, ನಮ್ಮ ದೇಹ, ನಮ್ಮ ಬ್ರೈನು ಅದನ್ನೇ ತಾನೇ ಜಾಸ್ತಿ ಮಾಡಬೇಕು. ಹೇಗೆ ಅಂತ ಗೊತ್ತಾಗಲಿಲ್ವಾ? ಹೇಳ್ತೀನಿ ನೋಡಿ. ನಮಗೆ ಜ್ವರ ಬಂದಿದೆ ಅಂತ ಅಂದ್ಕೊಳ್ಳೋಣ. ಥಂಡಿ ಆಗಿದೆ, ಕಫ ಬಂದಿದೆ, ಕೋಲ್ಡ್ ಆಗಿದೆ, ಜ್ವರ ಬಂದಿದೆ, ಮಲ್ಕೊಂಡಿದ್ದೀರಾ. ಅಯ್ಯೋ ಜ್ವರ ಅಂದರೆ ಅದು ಮುಗಿಯುತ್ತೇನ್ರಿ? ಮುಗಿಯಲ್ಲ. ಅದ್ರ ಬದಲು ಏನು ಮಾಡ್ಬೇಕು ಹೇಳಿ? ಜ್ವರ ಕಡಿಮೆ ಆದಮೇಲೆ 2 ದಿನದಲ್ಲಿ ಹೋಗಿ ಐಸ್ ಕ್ರೀಮ್ ತಿನ್ನೋಣ, ಆಮೇಲೆ ಅಲ್ಲೊಂದು ಕಡೆ ವಾಟ್ರಲ್ಲಿ ಪ್ಲೇ ಗ್ರೌಂಡ್ ಇದೆಯಲ್ಲ, ಆಟ ಆಡ್ಬೋದಲ್ಲ, ಅಲ್ಲಿಗೆ ಹೋಗೋಣ, ಸ್ವಿಮ್ಮಿಂಗಿಗೆ ಹೋಗೋಣ ಅಂತ ಯೋಚನೆ ಮಾಡಿದರೆ ಬೇಗ ತಾನೇ ಆರಾಮಾಗಬೇಕು. ನಾವು ಆರಾಮಾಗಲಿಲ್ಲ ಅಂದರೆ ಐಸ್ ಕ್ರೀಮ್ ತಿನ್ನೋದಕ್ಕಾಗುತ್ತಾ? ನೀರಲ್ಲಿ ಹೋಗೋದಕ್ಕಾಗುತ್ತಾ? ಸ್ವಿಮ್ಮಿಂಗ್ ಮಾಡೋದಕ್ಕಾಗುತ್ತಾ? ಆಗಲ್ಲ ಅಲ್ವಾ? ಅಂದಮೇಲೆ ಏನು ಮಾಡಬೇಕು ಈಗ ಬಾಡಿ? ಅಫ್ಕೋರ್ಸ್ ಅದು ನಮ್ಮನ್ನು ಹುಷಾರು ಮಾಡಲೇಬೇಕು. ಯಾಕಂದರೆ ಯೋಚನೆ ಎಲ್ಲಿದೆ? ಸ್ವಿಮ್ಮಿಂಗ್ ಪೂಲಲ್ಲಿ ಸ್ವಿಮ್ ಮಾಡ್ತಾ ಇದ್ದೀರಾ, ವಾಟರ್ ಪಾರ್ಕಲ್ಲಿ ಆಟ ಆಡ್ತಾ ಇದ್ದೀರಾ, ಇಲ್ಲ ಅಂದರೆ ಐಸ್ ಕ್ರೀಮ್ ಪಾರ್ಲರಲ್ಲಿ ಐಸ್ ಕ್ರೀಮ್ ತಿಂತಾ ಇದ್ದೀರಾ, ವಾವ್ ಯಮ್ಮಿ ಅಂತ. ಹುಷಾರಾಗುತ್ತಾ ಇಲ್ವಾ? ನಿಮ್ಮ ತಲೆಯಲ್ಲಿ ಬರ್ತಾ ಇರೋ ಯೋಚನೆ ಚಿತ್ರ ಯಾವುದ್ರದ್ದು ಹೇಳಿ? ಐಸ್ ಕ್ರೀಮ್ ತಿನ್ನೋದು, ಇಲ್ಲಿ ಜ್ವರ ಬಂದು ಮಲ್ಕೊಂಡಿರೋದಲ್ಲ. ಸೊ ಆರಾಮಾಗುತ್ತೆ, ಬೇಗನೆ ಆಗುತ್ತೆ. ಕಾಲು ನೋವಾಗಿದ್ರೆ ಏನು ಯೋಚನೆ ಮಾಡ್ಬೇಕು ಹೇಳಿ? ಯಾವಾಗ ಟ್ರೆಕ್ಕಿಂಗ್ ಹೋಗ್ತೀನಿ ಅಂತ ಯೋಚನೆ ಮಾಡ್ಬೇಕು, ಆವಾಗ ಬೇಗ ಆರಾಮಾಗುತ್ತೆ. ಯಾಕಂದರೆ ತಲೆಯಲ್ಲಿ ಬರ್ತಾ ಇರೋ ಯೋಚನೆಯಲ್ಲಿ ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ ಗುಡ್ಡದಲ್ಲಿ. ಅಷ್ಟು ಹುಷಾರಾಗಿರಬೇಕು, ಆರೋಗ್ಯವಾಗಿರ್ಬೇಕಂದ್ರೆ ಕಾಲು ನೋವಾಗೋದಕ್ಕಾಗತ್ತೇನ್ರಿ? ಆಗಲ್ಲ. ಥ್ರೋಟ್ ಪೇನ್ ಆಗಿದೆ, ನಿಮಗೆ ಹಾಡು ಹೇಳಬೇಕಂದ್ರೆ ಥ್ರೋಟ್ ಪೇನ್ ಅಂತ ಯೋಚನೆ ಮಾಡೋದಲ್ಲ. ಹಾಡನ್ನು ನಾನು ಸುಂದರವಾಗಿ ಹೇಳಿದಾಗ ನನ್ನ ಕಂಠ ಎಷ್ಟು ಚೆನ್ನಾಗಿತ್ತು ಅಂತ ಪ್ರಾಕ್ಟೀಸ್ ಮಾಡಬೇಕು ಅಂತ ಅಂದ್ಕೋಬೇಕು, ಇಮ್ಯಾಜಿನ್ ಮಾಡ್ಕೋಬೇಕು. ಅದೇ ತಲೆನಲ್ಲಿ ಓಡ್ತಾ ಇದ್ದರೆ ಅದೇ ತಾನೇ ಆಗಬೇಕು. ಇವಾಗ ವಾಪಸ್ ಹಳೆ ಸುದ್ದಿಗೆ ಬರೋಣ. ಇಡೀ ದಿನ ಹೇಗೆ ಆಹಾರವನ್ನು ಇಂಪ್ರೂವ್ ಮಾಡ್ಕೊಳ್ಬೇಕು ಅಂತ ನೋಡ್ತಾ ಕೂತ್ಕೊಂಡ್ರೆ ಕೆಲಸ ಆಗುತ್ತಾ? ಆಗಲ್ಲ. ಮೊದಲು ತೆಗೆದುಹಾಕಬೇಕಾಗಿರೋ ಯೋಚನೆ ಏನು ಹೇಳಿ? ಇಡೀ ದಿನ ಅದನ್ನೇ ಸುತ್ತೋದನ್ನು ಬಿಡಬೇಕು ಅಲ್ವಾ? ಆಹಾರದಲ್ಲಿ ಎಲ್ಲ ರೋಗನೂ ಹುಷಾರಾಗುತ್ತೆ ಅಂತ ನೀವು ಅಂದ್ಕೊಂಡಿದ್ದೇ ಆದರೆ ಮನುಷ್ಯನಿಗೆ ಸ್ಟ್ರೆಸ್ ಅನ್ನೋದು ದೇಹದ ಮೇಲೆ, ತಲೆಯ ಮೇಲೆ, ಬಾಡಿ ಮೇಲೆ ಯಾಕ್ರಿ ಇಂಪ್ಯಾಕ್ಟ್ ಮಾಡುತ್ತೆ? ಸ್ಟ್ರೆಸ್ ಅಂದರೆ ಏನ್ರಿ? ಇದೇ ಯೋಚನೆ. ಒಂದು ಯೋಚನೆ, 2 ಯೋಚನೆ, 1000 ಯೋಚನೆ ಆಗಿ ನಮ್ಮ ತಲೆಯನ್ನು ಹಾಳು ಮಾಡಿ ಅಲ್ಲಿಂದ ಇಳ್ಕೊಂಡು ಇಡೀ ದೇಹವನ್ನು ಹಾಳು ಮಾಡುತ್ತೆ ಅಂತ ಆದರೆ ಅದೇ ಯೋಚನೆಯನ್ನು ಸರಿ ಮಾಡಿಕೊಂಡ್ರೆ ದೇಹ ಹುಷಾರಾಗಿರ್ಲಿಲ್ವಾ? ವೆರಿ ಸಿಂಪಲ್ ಲಾಜಿಕ್ ಅಲ್ವಾ? ಆದ್ದರಿಂದ ಫಸ್ಟ್ ಏನು ಮಾಡ್ಬೇಕು ಹೇಳಿ? ಯಾವುದನ್ನು ಚೇಂಜ್ ಮಾಡೋದಕ್ಕಾಗುತ್ತೋ ಅದನ್ನು ಫಸ್ಟ್ ಚೇಂಜ್ ಮಾಡೋಣ. ಏನು? ಯೋಚನೆ. ಅದರಲ್ಲಿ ರಿಜಿಡ್ ಆಗಿದ್ದರೆ ಏನೂ ಮಾಡೋಕ್ಕಾಗಲ್ಲ. ಕಡ್ಡಿ ಪಟ್ ಅಂತ ಮುರಿದೋಗ್ಬಿಡುತ್ತೆ. ಬೆಂಡ್ ಮಾಡೋದಕ್ಕೆ ಈಸಿ ಆಗಿರುತ್ತಲ್ವ? ಸೊ ನಮ್ಮ ಆಲೋಚನೆಯನ್ನು ಫಸ್ಟ್ ಚೇಂಜ್ ಮಾಡಿಕೊಂಡ್ರೆ, ಮೈಂಡ್ ಸೆಟ್ಟನ್ನು ಚೇಂಜ್ ಮಾಡಿಕೊಂಡ್ರೆ, ಆಲೋಚನೆಗಳನ್ನು ಕಂಪ್ಲೀಟ್ಲಿ ಚೇಂಜ್ ಮಾಡ್ಕೊಂಡು ಹೋದರೆ ಎಲ್ಲ ಕೆಲಸನೂ ಆಗುತ್ತೆ ರೀ. ಕೆಲಸ ಆಗಲ್ಲ ಅಂತ ಅಂದ್ಕೊಂಡ್ರೆ ತಿರ್ಗಾ ಅಲ್ಲೇ ಇದ್ದೀರಾ, ಸ್ಟ್ರಕ್ ಆಗಿಬಿಟ್ಟಿದ್ದೀರಾ. ಸ್ವಲ್ಪ ಚೇಂಜ್ ಮಾಡ್ಕೊಳ್ಳಿ, ಆಗುತ್ತೆ. ನಿಧಾನವಾಗುತ್ತೆ, ಆದರೆ ಆಗುತ್ತೆ. ಇಂಪಾಸಿಬಲ್ ಅನ್ನೋದರಲ್ಲಿ ಪಾಸಿಬಲ್ ಇದೆ ಅಂತ ಹೇಳ್ತಾರಲ್ಲ, ಆ ಥರ. ಅದಕ್ಕೆ ಮೊದಲು ನಮ್ಮ ಯೋಚನೆಯನ್ನು ಚೇಂಜ್ ಮಾಡ್ಕೊಳ್ಳೋಣ. ಆಮೇಲೆ ಕೆಲಸ ಆಗದೆ ಏನಾಗಿದೆ ರೀ? ಖಂಡಿತ ಆಗುತ್ತೆ. ಆದಮೇಲೆ ನೀವು ನನಗೆ ಖಂಡಿತ ಹೇಳೋದಕ್ಕೆ ಮರಿಬೇಡಿ.